ಇನ್ನು ಕ್ಯಾಬಿನೆಟ್ ಹೇಗಿರಬಹುದು ಇದರ ಬಗ್ಗೆ ಒಂದು ಅಂದಾಜು ಸಿಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳು, ದೆಹಲಿಯಲ್ಲಿ ನಡೀತಾ ಇರುವಂಥ ಬೆಳವಣಿಗೆಯನ್ನು ಗಮನಿಸಿದರೆ ಒಂದಿಷ್ಟು ಅಂದಾಜು ಸಿಗ್ತಾ ಇದೆ. ಕ್ಯಾಬಿನೆಟ್ ಹೇಗಿರಬಹುದು, ಡಿಕೆಶಿ ಸರ್ಕಾರದಲ್ಲಿ ಯಾರಿಗೆ ಚಾನ್ಸ್ ಸಿಗಬಹುದು, ಯಾರಿಗೆ ಅವಕಾಶ ಸಿಗ್ಲಿಕ್ಕಿಲ್ಲ. ಒಂದು ಸಂಭವನೀಯ ಸಚಿವರ ಪಟ್ಟಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಯಾರ್ಯಾರಿಗೆ ಅವಕಾಶಗಳು ಸಿಗಬಹುದು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಬ್ಯಾಲೆನ್ಸ್ ಹೆಂಗ್ ಮಾಡೋದು, ಸಮುದಾಯ, ಪ್ರದೇಶ, ಹಿರಿತನ, ಹೊಸತನ, ಇದು 4 ಪ್ರಮುಖ ಕ್ರೈಟೀರಿಯಾ, 4 ಪ್ರಮುಖ ಮಾನದಂಡಗಳು. ಹೊಸತನ ಉಳಿದದ್ದು ಎಲ್ಲವನ್ನೂ ಕೂಡ ಓವರ್ಟೇಕ್ ಮಾಡುತ್ತಾ, ಹೊಸತನ ಮಾಡಬೇಕು ಅಂತ ರಾಜ್ಯದ ಜನ ಬಯಸ್ತಾರೆ. ಅದು ಆಗತ್ತಾ ಅಂತ ರಾಜಕೀಯ ಕಾರಣಕ್ಕಾಗದು ಆಗತ್ತಾ ಗೊತ್ತಿಲ್ಲ. ಹಿರಿತನ, ಸಮುದಾಯ, ಪ್ರದೇಶ ಇದರ ಹೊರತಾಗಿ ಹೊಸತನ ಮತ್ತು ಕ್ರಿಯಾಶೀಲತೆಗೆ ಒತ್ತು ಸಿಗಲಿ, ಒಂದೊಳ್ಳೆ ಆಡಳಿತ ರಾಜ್ಯಕ್ಕೆ ಬರಲಿ ಅಂತಾನೆ ಪ್ರತಿಯೊಬ್ಬ ಕನ್ನಡಿಗ ಬಯಸೋದು ಕೂಡ. ತಮಿಳುನಾಡಲ್ಲೂ ಹೊಸತನ ಕಾಣಿಸ್ತಾ ಇದೆ, ಕ್ಯಾಬಿನೆಟ್ನಲ್ಲೂ ಸರ್ಕಾರದಲ್ಲೂ ಹೊಸತನ ಕಾಣಿಸ್ತಾ ಇದೆ. ಕೇರಳದಲ್ಲೂ ಹೊಸತನ ಕಾಣಿಸ್ತಾ ಇದೆ. ಕರ್ನಾಟಕದಲ್ಲೂ ಅದು ಯಾಕೆ ಆಗಬಾರದು? ಈ ಎಲ್ಲ ಪ್ರಶ್ನೆಗಳು ಜನಮಾನಸದಲ್ಲಿದೆ, ಜನಸಾಮಾನ್ಯರ ಬಳಿ ಇದೆ. ಅದೇ ಮುಖಗಳು ಮಂತ್ರಿ ಆಗೋದು ಜಾತಿಯ ಕಾರಣಕ್ಕಾಗಿ, ಪ್ರದೇಶದ ಕಾರಣಕ್ಕಾಗಿ, ದುಡ್ಡಿನ ಕಾರಣಕ್ಕಾಗಿ, ಹಿರಿತನ ಅನ್ನೋ ಕಾರಣಕ್ಕಾಗಿ ಅವರವರೇ ಮಂತ್ರಿಗಳಾಗ್ತಾರೆ. ಅದರ ಆಚೆಗೆ ಏನೋ ಒಂದು ಹೊಸತನ ಈ ಕ್ಯಾಬಿನೆಟ್ ಅಲ್ಲಿ ಕಾಣುತ್ತಾ ಅನ್ನೋ ನಿರೀಕ್ಷೆ ಇದೆ. ಗೊತ್ತಿಲ್ಲ, ರಾಜಕೀಯ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ಹೈಕಮಾಂಡಿಗೂ ಅದನ್ನು ಮಾಡೋದಕ್ಕೆ ಸಾಧ್ಯನಾ ಅಂತ ಒಂದು ಪಟ್ಟಿ ನೋಡ್ತಾ ಇದ್ದೀರಿ, ಸಂಭವನೀಯ ಪಟ್ಟಿ ಇದು. ದಲಿತ ಕೋಟಾದಡಿಯಲ್ಲಿ ಯಾರಾಗಬಹುದು? ಪ್ರಿಯಾಂಕ್ ಖರ್ಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ ಎಡಗೈ ಅಂತ ತೆಗೆದುಕೊಂಡ್ರೆ ಮುನಿಯಪ್ಪ ಅಥವಾ ಅವರ ಮಗಳು ರೂಪಾ ಶಶಿಧರ್ ಕೆಜಿಎಫ್ನ MLA. ಲಿಂಗಾಯತ ಕೋಟಾದಡಿಯಲ್ಲಿ MB ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ, ಅಂದ್ರೆ ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವರು. KJ ಜಾರ್ಜ್ ರಾಜ್ಯಸಭೆಗೆ ಹೋದ್ರೆ ಕ್ರಿಶ್ಚಿಯನ್ರಿಗೆ ಯಾರಿಗೆ ಅವಕಾಶ ಕೊಡುತ್ತಾರೆ? ಯಾಕಂತಂದ್ರೆ ಒಬ್ಬರೇ MLA ಕ್ರಿಶ್ಚಿಯನ್ ಸಮುದಾಯದ್ದು KJ ಜಾರ್ಜ್ ಇದ್ದಾರೆ. KJ ಜಾರ್ಜ್ ಇಲ್ಲದೆ ಇದ್ರೆ ಅವರು ರಾಜ್ಯಸಭೆಗೆ ಹೋಗ್ತಾರೆ ಅಂತಾದ್ರೆ ಯಾರಿಗೆ ಅವಕಾಶ? ಕಾಂಗ್ರೆಸ್ನಲ್ಲಿ ಹೆಂಗೆ ಅಂತ 2 ಕ್ಷೇತ್ರಗಳನ್ನ ಕ್ರಿಶ್ಚಿಯನ್ನರಿಗಾಗಿ ಮೀಸಲಿಡಲಾಗುತ್ತೆ. ಒಂದು KJ ಜಾರ್ಜ್ ಪ್ರತಿನಿಧಿಸುವಂತ ಕ್ಷೇತ್ರ, ಮತ್ತೊಂದು ಮಂಗಳೂರು ದಕ್ಷಿಣ. ಮಂಗಳೂರು ದಕ್ಷಿಣದಲ್ಲಿ ಈ ಬಾರಿ ಬಿಜೆಪಿ ಆಯ್ಕೆಯಾಗಿದೆ. ಸೊ ಒಬ್ಬರೇ MLA ಇರೋದು KJ ಜಾರ್ಜ್. ಅವ್ರು ರಾಜ್ಯಸಭೆಗೆ ಹೋದ್ರು ಅಂತಂದ್ರೆ ಮಂತ್ರಿ ಯಾರಾಗ್ತಾರೆ ಕ್ರಿಶ್ಚಿಯನ್ ಸಮುದಾಯದಿಂದ? ಸೊ ಇದೊಂದು ಪ್ರಶ್ನೆ ಇದೆ. ಇದರ ಮಧ್ಯೆ ಲಿಂಗಾಯತ ಕೋಟಾದಡಿಯಲ್ಲಿ ಬೇರೆ ಬೇರೆ ಲೆಕ್ಕಾಚಾರಗಳಿದ್ದಾವೆ. ಲಕ್ಷ್ಮಣ್ ಸವದಿ, ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಕೋಟದಡಿಯಲ್ಲಿ 3 ವರ್ಷ ಮಂತ್ರಿಯಾಗಿದ್ರು. ಮಹಿಳಾ ಕೋಟ ಮತ್ತು ಲಿಂಗಾಯತ ಎರಡೂ ಕೂಡ. ಸತೀಶ್ ಜಾರಕಿಹೊಳಿ ಅವರ ಭವಿಷ್ಯ ಏನು? KPCC ಅಧ್ಯಕ್ಷರಾಗಿರ್ತಾರ, ಮಂತ್ರಿ ಆಗಿರ್ತಾರ, DCM ಆಗಿರ್ತಾರ? ಒಕ್ಕಲಿಗ ಸಮುದಾಯಕ್ಕೆ ಯಾರಿಗೆ ಅವಕಾಶ? ಒಕ್ಕಲಿಗ ಸಮುದಾಯ ಅಂತ ನೀವು ಮುಖ್ಯಮಂತ್ರಿಯ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಕೃಷ್ಣ ಬೈರೇಗೌಡ ಕಂಟಿನ್ಯೂ ಆಗ್ತಾರಾ? ಚಲುವರಾಯ ಸ್ವಾಮಿ ಮುಂದುವರಿತಾರ? ಬೆಂಗಳೂರಲ್ಲಿ ಕೃಷ್ಣಪ್ಪ ಕಾಯ್ತಾ ಇದ್ದಾರೆ, ಅವರ ಪುತ್ರ ಪ್ರಿಯಾ ಕೃಷ್ಣ, ಇಬ್ಬರ ಹೆಸರು ಓಡಾಡ್ತಾ ಇದೆ. ಇದರ ಆಚೆಗೆ ಮಲ್ನಾಡಿನ ಒಕ್ಕಲಿಗರು ಕಾಯ್ತಾ ಇದ್ದಾರೆ, ಈ ಬಾರಿ ಅವಕಾಶ ಸಿಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ. ಹಳೆ ಮೈಸೂರಿನ ಒಕ್ಕಲಿಗರು, ಮಲ್ನಾಡಿನ ಒಕ್ಕಲಿಗರ ಪಟ್ಟಿಯೂ ಕೂಡ ಇದೆ. ಸೊ ಇದೆಲ್ಲವೂ ಕೂಡ ಮುಸ್ಲಿಂ ಸಮುದಾಯದಲ್ಲಿ ಯಾರು? ಇನ್ನು ಶಾಸಕಾಂಗ ಸಭೆಯ ಬಳಿಕ ಡಿ ಕೆ ಶಿವಕುಮಾರ್ ಮತ್ತೆ ದೆಹಲಿಗೆ ತೆರಳುತ್ತಾರೆ ಅಂತ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಸಂಜೆ ಅಥವಾ ನಾಳೆ DKC ದೆಹಲಿಗೆ ತೆರಳುತ್ತಾರೆ ಪ್ರಮಾಣ ವಚನಕ್ಕೂ ಮುನ್ನ. ಅವರು ನಾಳೆ ದೆಹಲಿಗೆ ತೆರಳುತ್ತಾರೆ ಅಂತ ಆದ್ರೆ ಭಾನುವಾರ ಪ್ರಮಾಣ ವಚನ ಆಗಲ್ಲ ಅಂತ ಖಚಿತ ಆಯ್ತು. ಅಲ್ಲಿಗೆ ಸೋಮವಾರ ಅಥವಾ ಬುಧವಾರದ ಸಾಧ್ಯತೆಗಳಿದ್ದಾವೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ನಂತರ, ರಾಜ್ಯಪಾಲರನ್ನ ಭೇಟಿಯಾದ ನಂತರ ಅವರು ದಿಲ್ಲಿಗೆ ಹೋಗ್ತಾರೆ ಅಂತ ಅದು ಕ್ಲಿಯರು. ಕ್ಯಾಬಿನೆಟ್ಗೆ ಸಂಬಂಧಿಸಿದಂತೆ ಸ್ಪಷ್ಟತೆ ಪಡ್ಕೊಳ್ಳುವಂತ ಪ್ರಯತ್ನ. ಯಾರು, ಏನು, ಎತ್ತ, ಯಾರು ಇರಬೇಕು ಕ್ಯಾಬಿನೆಟ್ ಅಲ್ಲಿ, ಯಾರು ಇರಬಾರದು. ಇರಬೇಕು ಅನ್ನೋದಕ್ಕಿಂತ ಇರಬಾರದು ಅನ್ನೋದು ಈಗ ಸಮಸ್ಯೆ ಇರೋದು. ಆ ಕ್ಯಾಬಿನೆಟ್ ಅಲ್ಲಿ ಇದ್ದವರು ಎಷ್ಟು ಜನ ಇಲ್ಲಿ ಕಂಟಿನ್ಯೂ ಆಗ್ತಾರೆ? ಸಿದ್ದರಾಮಯ್ಯ ಅವರ ಬೆಂಬಲಿಗರು ಎಷ್ಟು ಜನ ಇಲ್ಲಿ ಕಂಟಿನ್ಯೂ ಆಗ್ತಾರೆ? DCM ಸ್ಥಾನದ ಲೆಕ್ಕಾಚಾರಗಳೇನು? ಇದೆಲ್ಲದರ ಬಗ್ಗೆಯೂ ಕೂಡ ಕುತೂಹಲ ಇದೆ. ಕುತೂಹಲ, ಲೆಕ್ಕಾಚಾರ, ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಹೈಕಮಾಂಡ್.
ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಮತ್ತೆ ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.